ಐಪಿಎಲ್ನಲ್ಲಿ ಮತ್ತೊಂದು ರನ್ ಮಳೆ ಸುರಿದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೀಡಿದ 244 ರನ್ ಗುರಿಯನ್ನ ಸನ್ರೈಸರ್ಸ್ ಹೈದರಾಬಾದ್ ಸುಲಭವಾಗಿ ಬೆನ್ನತ್ತಿ ಗೆಲುವಿನ ಸಂಭ್ರಮ ಆಚರಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 5 ವಿಕೆಟ್ ನಷ್ಟಕ್ಕೆ 243 ರನ್ ಗಳಿಸಿತು. ಅದರಲ್ಲೂ ಸ್ಟಾರ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿದವರು ರಿಕೆಲ್ಟನ್. ಕೇವಲ 55 ಎಸೆತಗಳಲ್ಲಿ ಅಜಯ 123 ರನ್. ಅವರಿಗೆ ಸಾಥ್ ನೀಡಿದ ವಿಲ್ ಜಾಕ್ಸ್ 22 ಎಸೆತಗಳಲ್ಲಿ 46 ರನ್ ಸಿಡಿಸಿದ್ರೆ, ಹಾರ್ದಿಕ್ ಪಾಂಡ್ಯ 15 ಎಸೆತಗಳಲ್ಲಿ 31 ರನ್ ಕೊಡುಗೆ ನೀಡಿದ್ರು. ಸನ್ರೈಸರ್ಸ್ ದಾಳಿಗೆ ಮುಂಬೈ ಟಾರ್ಗೆಟ್ ಸಾಕಾಗ್ಲೇ ಇಲ್ಲ. 244 ರನ್ ಟಾರ್ಗೆಟ್ ಸಾಮಾನ್ಯವಾಗಿ ಕಷ್ಟವಾದ್ರೂ ಸನ್ರೈಸರ್ಸ್ಗೆ ಅದು ಸವಾಲೇ ಆಗಲಿಲ್ಲ. ಆರಂಭಿಕ ಜೋಡಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಕೇವಲ 8.4 ಓವರ್ಗಳಲ್ಲಿ 129 ರನ್ ಸೇರಿಸಿ ಪಂದ್ಯವನ್ನ ಒತ್ತಡದಿಂದ ಹೊರತೆಗೆದ್ರು. ಟ್ರಾವಿಸ್ ಹೆಡ್ 30 ಎಸೆತಗಳಲ್ಲಿ 76 ರನ್ ಚೆಚ್ಚಿದ್ರೆ, ಅಭಿಷೇಕ್ 24 ಎಸೆತಗಳಲ್ಲಿ 45 ರನ್ ಬಾರಿಸಿದ್ರು. ಕೊನೆಗೆ ಹೆನ್ರಿಚ್ ಕ್ಲಾಸೆನ್ 30 ಎಸೆತಗಳಲ್ಲಿ ಅಜಯ 65 ರನ್ ಸಿಡಿಸಿ ತಂಡವನ್ನ 18.4 ಓವರ್ಗಳಲ್ಲಿ ಗೆಲುವಿನ ದಡ ಸೇರಿಸಿದ್ರು. ಈ ಗೆಲುವಿನೊಂದಿಗೆ 244 ರನ್ ಚೇಸ್ ಐಪಿಎಲ್ ಇತಿಹಾಸದಲ್ಲಿ 4ನೇ ಗರಿಷ್ಠ ಸಾಧನೆ ಎನಿಸಿಕೊಂಡಿದೆ. ಇತ್ತೀಚೆಗೆ ಪಂಜಾಬ್ ಕಿಂಗ್ಸ್ 265 ರನ್ ಚೇಸ್ ಮಾಡಿ ದಾಖಲೆ ಬರೆದಿತ್ತು. ಇನ್ನು ರ್ಯಾನ್ ರಿಕೆಲ್ಟನ್ ಗಳಿಸಿದ 123 ರನ್ ಮುಂಬೈ ಇಂಡಿಯನ್ಸ್ ಪರ ಐಪಿಎಲ್ ಇತಿಹಾಸದಲ್ಲೇ ಗರಿಷ್ಠ ವೈಯಕ್ತಿಕ ಸ್ಕೋರ್. 2008ರಲ್ಲಿ ಸನತ್ ಜಯಸೂರ್ಯ ಮಾಡಿದ್ದ 114 ರನ್ ದಾಖಲೆಯನ್ನ 19 ವರ್ಷಗಳ ನಂತರ ಮುರಿದಿದ್ದಾರೆ. ಈ ಜಯದೊಂದಿಗೆ ಸನ್ರೈಸರ್ಸ್ 9 ಪಂದ್ಯಗಳಲ್ಲಿ 6ನೇ ಗೆಲುವು ಸಾಧಿಸಿ ಪ್ಲೇ ಆಫ್ ಕಡೆ ಹೆಜ್ಜೆ ಇಟ್ಟಿದೆ. ಇನ್ನೊಂದೆಡೆ ಮುಂಬೈ 8 ಪಂದ್ಯಗಳಲ್ಲಿ 6ನೇ ಸೋಲು ಅನುಭವಿಸಿ ಸಂಕಷ್ಟಕ್ಕೆ ಸಿಲುಕಿದೆ. ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂಬೈ ಸತತ ಸೋಲಿಗೆ ಕಾರಣ ಏನಿರಬಹುದು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.